ಹಾಯ್ ಹಲೋ ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಜೈ ಹಿಂದ್. ಸಿ ಆರ್ಮಿ ಆರ್ಡಿನೆನ್ಸ್ ಗ್ರೂಪ್ ಅಂತ ಹೇಳಿ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿಲ್ಲ, ಸೊ ಆಲ್ರೆಡಿ ನಿಮ್ಗೆ ನಾನು ಅಡ್ವಾನ್ಸ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ನಿಮ್ಮ 100% ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ ಅಂತ ಹೇಳಿ ಅಂತೂ ಜನವರಿ 2025 ಹೊಸ ವರ್ಷದಂತೂ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದಾರೆ. ಸೊ ನಿಮ್ಮ ಜಿಮೇಲ್ಗೆ ಮತ್ತು ನಿಮ್ಮ ನಾರ್ಮಲ್ ಮೆಸೇಜ್ಗೆ ಟೆಕ್ಸ್ಟ್ ಮೆಸೇಜ್ಗೆ ಕೂಡ ಮೆಸೇಜ್ಗಳು ಬಂದಿದ್ದಾವೆ. ನಿಮ್ಮ ಅಡ್ಮಿಟ್ ಕಾರ್ಡ್ ಎಲ್ಲಿ ಡೌನ್ಲೋಡ್ ಆಗುತ್ತೆ, ಸೊ ಎಲ್ಲರಿಗೂ ಕೂಡ ಡೌಟ್ ಬರ್ತಾ ಇದೆ. ಸೊ ಒಂದಿಷ್ಟು ಜನ ಏನ್ ಮಾಡಿದಿರಪ್ಪ ಅಂದ್ರೆ ಅಪ್ಲಿಕೇಶನ್ ಮತ್ತು ಮೊಬೈಲ್ ನಂಬರ್ ಇನ್ವ್ಯಾಲಿಡ್ ಅಂತ ಹೇಳಿ ಆಪ್ಷನ್ ಏನ್ ತೋರಿಸ್ತಾ ಇತ್ತಲ್ಲ, ಆದ ಕಾರಣಕ್ಕೋಸ್ಕರ ಬೇರೆದವ್ರ ಮೊಬೈಲ್, ಬೇರೆದವ್ರ ಫೋನ್ ನಂಬರ್ ಮತ್ತು ಬೇರೆದವ್ರ ಜಿಮೇಲ್ ಐಡಿಯನ್ನ ಅರ್ಜಿಯನ್ನು ಹಾಕಿಸಿದ ಅರ್ಜಿಗಳನ್ನ ಎಲ್ಲರೂ ಕೂಡ ಸಬ್ಮಿಟ್ ಮಾಡಿದಿರಿ. ಓಕೆ, ನಾನು ಹೇಳ್ತಾ ಇದ್ದೀನಿ ಈಗ ಪ್ರತಿಯೊಬ್ಬರದು ಕೂಡ, ಯಾಕಂದ್ರೆ ಅಡ್ಮಿಟ್ ಕಾರ್ಡ್ ಬರ್ತಾ ಇದಾವೆ, ಒಂದಿಷ್ಟು ಮಂದಿದು ಇನ್ನೂ ಬಂದಿಲ್ಲ. ಸೊ ಯಾರ್ದೆಲ್ಲ ಬಂದಿದೆ, ಯಾರ್ದೆಲ್ಲ ಜಿಮೇಲ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ನೀವು ಫಿಸಿಕಲ್ ಅನ್ನ ಯಾವ ತರ ತಯಾರಿ ಆಗ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅನ್ಕೊಂಡಿದ್ವಿ ಇನ್ನೂ ಲೇಟ್ ಆಗಬಹುದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅನ್ಕೊಂಡಿದ್ರಿ. ಸಿ ಪ್ರೋಸೆಸ್ ಇಷ್ಟು ಸ್ಪೀಡ್ ನಡೆದಿದೆ ಅಂತ ಹೇಳಿ ನೀವು ಕೂಡ ಅನ್ಕೊಂಡಿರ್ಲಿಲ್ಲ. ಪ್ರತಿ ವರ್ಷನೂ ಕೂಡ ಆರ್ಮಿ ಆರ್ಡಿನೆನ್ಸ್ ಗ್ರೂಪ್ ಅಂತ ಹೇಳಿ ಇದರಲ್ಲಿ ಕೂಡ ಇನ್ಫಾರ್ಮ್ ಅನ್ನ ಕೊಡ್ತಾರ, ಬಟ್ ಪ್ರೊಸೆಸ್ ಅನ್ನ ಕಂಟಿನ್ಯೂ ಆಗಿ ಸ್ಪೀಡ್ ಇಟ್ಕೋತಾರ. ಓಕೆ, ಇದರಲ್ಲಿ ಯಾರೆಲ್ಲ ನೋಡ್ಕೊಂಡಿಲ್ಲಲ್ಲ ನೀವು, ಸೊ ನಿಮ್ಮ ಜಿಮೇಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಜಿಮೇಲ್ ಏನಿದೆಯಲ್ಲ, ಜಿಮೇಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ನಿಮ್ಗೆ ಮೆಸೇಜ್ಗಳು ಬಂದಿದ್ದಾವು ಇಲ್ಲೋ ಡೈರೆಕ್ಟ್ ಮೊದಲಿಗೆ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಜಿಮೇಲ್ಗೆ ಏನಾದ್ರೂ ಮೆಸೇಜ್ ಬಂದಿದೆಯಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಯಾವ ತರ ಬಂದಿದೆಯಪ್ಪ ಅಂತ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ಕೊಡ್ರಿ, ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಜಿಮೇಲ್ ಏನಂತ ಬಂದಿರ್ತದ ಮೆಸೇಜ್, ಅದ್ರಲ್ಲಿ ಏನೇನು ಇರ್ತದ ಅಂತ ಹೇಳಿ ಹೇಳ್ಕೊಡ್ತೀನಿ. ಯಾವ ತರ ಚೆಕ್ ಮಾಡ್ಕೋಬೇಕು. TUSKERCR 2021 ಅಂತ ಹೇಳಿ ಒಂದು ಜಿಮೇಲ್ ಏನು ಮೆಸೇಜ್ ಬಂದಿದೆ. ಓಕೆ, ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂದ್ರೆ ಯುವರ್ ಅಪ್ಲಿಕೇಶನ್ ನಂಬರ್ AOC, ನಿಮ್ದು ಅಪ್ಲಿಕೇಶನ್ ನಂಬರ್ ಏನಿದೆಯಲ್ಲ ಆ ನಂಬರ್ ಅನ್ನ ಕೊಟ್ಟಿದಾರ. ಸೊ ನೀವು ಯಾವ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ, ಫೈರ್ಮನ್ ಆಗಿದವರಿಗೆ ಫೈರ್ಮನ್, ಟ್ರೇಡ್ಸ್ಮನ್ ಮೇಟ್ ಆಗಿದವರಿಗೆ ಟ್ರೇಡ್ಸ್ಮನ್ ಮೇಟ್, ನೆಕ್ಸ್ಟ್ ಡ್ರೈವರ್ ಆಗಿದವರಿಗೆ ಡ್ರೈವರ್. ಓಕೆ, ನನಗೆ ಬಂದಿರತಕ್ಕಂತ ಒಂದು ಸ್ಟೂಡೆಂಟ್ ಆಲ್ರೆಡಿ ಇಲ್ಲಿ ನನಗೆ ಕಳಿಸಿದಾನ ನಿನ್ನೆ ತಾನೆ, ಯಾಕಂದ್ರೆ ಅವ್ನು ಬಂದಿದ್ದು 1ನೇ ತಾರೀಕು ಮೆಸೇಜ್ ಬಂದಿದೆ, ಅವ್ನು ನೋಡ್ಕೊಂಡಿದ್ದು ನಿನ್ನೆ ನೋಡ್ಕೊಂಡಿದ್ದಾನ. ಈ ತರ ಬಂದಿದೆ ಸರ್ ಅಂತ ಹೇಳಿ ನನ್ನ ವಾಟ್ಸ್ಆಪ್ಗೆ ಶೇರ್ ಕೂಡ ಮಾಡಿದಾರ. ಅದನ್ನ ನಿಮ್ಗೆ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಇನ್ನೂ ಕೂಡ ನೋಡ್ಕೊಂಡಿಲ್ಲ, ಯಾಕಂದ್ರೆ ನನಗೂ ಕೂಡ ಮೆಸೇಜ್ ಕೂಡ ಮಾಡಿದ್ರಿ, ಎಷ್ಟೋ ಜನ ಕಾಲ್ ಕೂಡ ಮಾಡಿ ಸರ್ ಇದು ಫೇಕಾ ನಿಜಾನಾ ಅಂತ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡಿ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಕೇಳ್ಕೊಂಡ್ರಿ. ಆದ ಕಾರಣಕ್ಕೋಸ್ಕರ ನಾನು ನಿನ್ನೆ ಕೊಡ್ಬೇಕಾಗಿತ್ತು, ಬಟ್ ಆಗಿರ್ಲಿಲ್ಲ. ಆದ ಕಾರಣಕ್ಕೋಸ್ಕರ ನಿಮ್ಗೆ ಯಾವುದೇ ಒಂದು ಮಾಹಿತಿಯನ್ನ ನಾನು ಕೊಡ್ಬೇಕಾಗಿದ್ರೆ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಜಿಮೇಲ್ಗೆ ಅಡ್ಮಿಟ್ ಕಾರ್ಡ್ ಅನ್ನ ಸೇವ್ ಮಾಡಿದಾರ. ಅಡ್ಮಿಟ್ ಕಾರ್ಡ್ ಅನ್ನ ಅಲ್ಲೇ ಹೋಗಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಸೊ ನೆಕ್ಸ್ಟ್ ನಾರ್ಮಲ್ ಮೆಸೇಜ್ ಯಾವ ತರ ಬಂದಿದೆ. ಓಕೆ, ನಾನು ನಾರ್ಮಲ್ ಮೆಸೇಜ್ ಆದ್ರೂ ಬಂದಿದ್ದೇನಾ, ಜಿಮೇಲ್ ಏನೋ ಟೆಕ್ನಿಕಲ್ ಇಶ್ಯೂ ಅಂತ ಬಂದಿರಲಿಲ್ಲ. ಸೊ ನಾರ್ಮಲ್ ಮೆಸೇಜ್ ಏನಾದ್ರು ಬಂದಿದೆಯಪ್ಪ ಅಂದ್ರೆ BZAOCRTG ಅಂತ ಹೇಳಿ ಒಂದು ಮೆಸೇಜ್ ಬಂದಿದೆ. ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಡ್ರಿ. ಈ ಮೆಸೇಜ್ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಹೇಳಿ ಬಂದಿದೆ, ಪ್ಲೀಸ್ ಚೆಕ್ ಯುವರ್ ಇಮೇಲ್ ಅಂತ ಹೇಳಿ ನಾರ್ಮಲ್ ಮೆಸೇಜ್ ನಲ್ಲಿ ಬಂದಿದೆ. ಯಾಕಂದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕಿದಾಗ ಯಾವ ಜಿಮೇಲ್ ಕೊಟ್ಟಿದ್ರಿ, ಯಾವ ಫೋನ್ ನಂಬರ್ ಕೊಟ್ಟಿದೆ ಅಂತೇಳಿ ಅಪ್ಲಿಕೇಶನ್ ID ಒಳಗಡೆ ಇರೋದಿಲ್ಲ. ಅಪ್ಲಿಕೇಶನ್ ಪ್ರಿಂಟ್ ಔಟ್ ನಲ್ಲಿ ಆ ಜಿಮೇಲ್ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ಹೇಳ್ತೀನಿ. ನೆಕ್ಸ್ಟ್, ಓಕೆ, ನನಗೆ ಜಿಮೇಲ್ ದಲ್ಲಿ ಬಂದಿಲ್ಲ, ನಾರ್ಮಲ್ ಮೆಸೇಜ್ ನಲ್ಲಿ ಕೂಡ ಬಂದಿಲ್ಲ. ಸೊ ಇನ್ನೊಂದು ಹೇಳ್ತಾ ಇದೀನಿ ನಿಮ್ಗೆ, ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥದ್ದು ಸಬ್ಮಿಟ್ ಆಗಿದೆಯೋ ಇಲ್ಲೋ ಅಂತ ಹೇಳಿ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಬಟ್ ನನ್ನ ವಿಡಿಯೋಗಳನ್ನ ನೀವು ಪ್ರತಿಯೊಬ್ಬರು ಕೂಡ ಡೈಲಿ ನೋಡ್ತಾ ಇದ್ರೆ ಮಾತ್ರ ಪ್ರತಿಯೊಂದು ಅಂದ್ರೆ ಒಂದಕ್ಕೊಂದು ಟಚ್ ಆಗಿರ್ತದೆ. ಯಾವುದೇ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಪ್ಪ ಅಂದ್ರೆ ರಿಲೇಟೆಡ್ ವಿಡಿಯೋಗಳು ಇರ್ತಾವೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ವಿಡಿಯೋಗಳನ್ನ ನೋಡೋದನ್ನ ಮಿಸ್ ಮಾಡಿದ್ರೆ ಆ ಅಪ್ಡೇಟ್ ನಿಮಗೆ ಗೊತ್ತಾಗೋದಿಲ್ಲ. ಓಕೆ, ಈ ತರ ಮೆಸೇಜ್ಗಳು ಬಂದಿದಾವೆ, ಇನ್ನಷ್ಟು ಜನಕ್ಕೆ ಬರ್ತಾ ಇದಾವೆ. ವೇಟ್ ಮಾಡ್ಕೊಡ್ರಿ. ಯಾರೆಲ್ಲ ಬಂದಿಲ್ಲ ಅಂತ ಹೇಳಿ ಯಾರು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಒಂದಿಷ್ಟು ಜನಕ್ಕೆ ಮಾತ್ರ ಬಂದಿದಾವೆ. ಅಲ್ಲಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ನಲ್ಲಿ ಎಕ್ಸಾಮ್ ಸೆಂಟರ್ ಅನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ ನೀವೇನು 5 ಎಕ್ಸಾಮ್ ಸೆಂಟರ್ ಗಳನ್ನ ಚೂಸ್ ಮಾಡಿದ್ರಲ್ಲ, ಆ 5 ಎಕ್ಸಾಮ್ ಸೆಂಟರ್ ನಲ್ಲಿ ನಿಮಗೆ ಒಂದು ಸೆಂಟರ್ ಅನ್ನ ಆಪ್ಷನ್ ಅನ್ನ ಕೊಟ್ಟಿದಾರ. ಇದು ಬಂದಿರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ, ತೆಲಂಗಾಣ ಪುಣೆದಲ್ಲಿ ಏನಿದಾರ ಆ ಸೆಂಟರ್ ನ ಇವರಿಗೆ ಕೊಟ್ಟಿದಾರ. ರಿಪೋರ್ಟಿಂಗ್ ಟೈಮಿಂಗ್ ಯಾವಾಗ ಕೊಟ್ಟಿದಾರಪ್ಪ ಅಂತಂದ್ರೆ ಇವ್ರು ಅರ್ಜಿ ಹಾಕಿದ್ ಯಾವ್ದಪ್ಪ ಅಂತಂದ್ರೆ ಡ್ರೈವರ್ ಅರ್ಜಿಯನ್ನ ಹಾಕಿದ್ರು. CMD ಅಂತ ಹೇಳಿ ಡ್ರೈವರ್ ಅರ್ಜಿಯನ್ನ ಹಾಕಿದ್ರು. ಇವ್ರದ್ದು 31ನೇ ತಾರೀಕು, ಜನವರಿ 31ನೇ ತಾರೀಕಿಗೆ ಇವ್ರದ್ದು ಫಿಸಿಕಲ್ ಇದೆ. ಓಕೆ, 31ನೇ ತಾರೀಕಿಗೆ ಇವ್ರದ್ದು ಫಿಸಿಕಲ್ ಇದೆ. ಇವರು ಮಾರ್ನಿಂಗ್ 6 ಗಂಟೆಗೆ ರಿಪೋರ್ಟಿಂಗ್ ಅನ್ನ ಕೊಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಹೇಳಿ ಸೈಡ್ ಕೊಟ್ಟಿದ್ದಾರೆ. ಯಾವ ಅಪ್ಲೈಡ್ ಮಾಡಿದೆ ಅಂತ ತಕ್ಷಣ ನಿಮ್ಮ ಫೋಟೋ ಬರ್ತದೆ. ಫೋಟೋ ಬಂದ್ಮೇಲೆ ರೈಟ್ ಸೈಡ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ನೀವು ತಗೊಂಡು ಹೋಗ್ಬೇಕಾಗತ್ತ. ಈ
ನಿಮ್ಮ ನೇಮ್ ಇರ್ತೈತಿ, ನಿಮ್ಮ ಜೆಂಡರು ಮತ್ತು ನಿಮ್ಮ ಕಾಸ್ಟ್ ಯಾವ್ದು ಇರ್ತೈತಿ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಆಯ್ತು, ಕೆಟಗರಿ ಆಯ್ತು, ನಿಮ್ಮ ಡೇಟ್ ಆಫ್ ಬರ್ತ್ ಆಯ್ತು. ನೆಕ್ಸ್ಟ್ ಕೆಳಗಡೆ ಕೊಟ್ಟಿದಾರ ಏನೇನು ತಗೊಂಡು ಹೋಗ್ಬೇಕು ಅಡ್ಮಿಟ್ ಕಾರ್ಡ್ ಜೊತೆಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಅನ್ನ ಫೋಟೋಸ್ಗಳನ್ನ ತಗೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ಇದರಲ್ಲಿ ಏನೇನು ಬೇಕಾಗುತ್ತಪ್ಪ ಅಂತಂದ್ರೆ ನಿಮ್ಮ ID ಪ್ರೂಫ್, ಒರಿಜಿನಲ್ ID ಪ್ರೂಫ್ ಅನ್ನ ತಗೊಂಡು ಹೋಗ್ಬೇಕು. ನೀವು ಆಧಾರ್ ಕಾರ್ಡ್ ಆಗಿದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಆಗಿದ್ರೆ ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಆಗಿದ್ರೆ ಪಾಸ್ಪೋರ್ಟ್, ವೋಟರ್ ID ಆಗಿದ್ರೆ ವೋಟರ್ ID, ಈ ತರದ ನೀವು ಯಾವ ID ಕಾರ್ಡ್ ಆಗಿದಿಲ್ಲ ಸೊ ಆ ID ಅನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಕಂಪಲ್ಸರಿಯಾಗಿ SSLC ಮಾರ್ಕ್ ಶೀಟ್ ಅನ್ನ ಒರಿಜಿನಲ್ ಅನ್ನೇ ತಗೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ನಿಮ್ದು ಯಾವ್ದಾದ್ರು ನೀವು ಏನಾದ್ರು PUC ಮೇಲೆ ಅರ್ಜಿ ಆಗಿದ್ರೆ, ಸೊ ನೀವು ಯಾವ್ದಾದ್ರು ಬೇರೆ ಟ್ರೇಡ್ ಅರ್ಜಿಯನ್ನ ಆಗಿದ್ರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಒರಿಜಿನಲ್ ತಗೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನಾನು SC ಇದೀನಿ, ST ಇದೀನಿ, OBC ಇದೀನಿ, EWS ಇದೀನಿ, ನನ್ನ ಹತ್ರ ಆ ಸರ್ಟಿಫಿಕೇಟ್ ಇದೆ ಅನ್ನೋರಿದ್ರಪ್ಪ ಅಂದ್ರೆ ಆ ಸರ್ಟಿಫಿಕೇಟ್ ಕೂಡ ಒರಿಜಿನಲ್ ಅನ್ನೇ ತಗೊಂಡು ಹೋಗ್ಬೇಕು. ಓಕೆ, ಇಷ್ಟು ನಿಮ್ಗೆಲ್ಲ ಡೀಟೇಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಅದರಲ್ಲಿ ಕೊಟ್ಟಿದ್ರ. ನಾನು ಇಷ್ಟು ನಿಮ್ಗೆ ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ಬೇಕಂತೇಳಿ ಈ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಓಕೆ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಡ್ರಿ, ಯಾರು ಕೂಡ ಭಯ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಓಕೆ, ಫೈರ್ ಮೆನ್ ಮತ್ತು ಡ್ರೆಸ್ಮೆನ್ ಮೆಟ್ ಯಾರೆಲ್ಲ ಅರ್ಜಿ ಆಗಿರಲ್ಲ ರೆಡಿ ಆಗಿರಿ, ಫಿಸಿಕಲಿಗೆ ರೆಡಿ ಆಗಿರಿ. ಫಿಸಿಕಲ್ ಯಾವ ತರ ರೆಡಿ ಆಗ್ಬೇಕು, ಯಾವ ತರ ಚೀಲವನ್ನು ಹೊರಬೇಕು, ಯಾವ ತರ ಚೀಲವನ್ನು ಹೊತ್ಕೊಂಡ್ರೆ ನಿಮ್ ಟೈಮ್ ಶಾರ್ಟ್ ಆಗುತ್ತೆ ನೋಡ್ರಿ. ಚೀಲ ಹೊರಬೇಕಾಗಿದ್ರೆ ನಿಮ್ಗೆ ಟೈಮ್ ಸ್ಟಾರ್ಟ್ ಅಂದ್ಮೇಲೆ ಸ್ಟ್ಯಾಂಡಿಂಗ್ ನಿಂತ್ಕೊಂಡಿರ್ತೀರಿ, ಚೀಲ ನಿಮ್ ಮುಂದ್ಗಡೆ ಇಟ್ಟಿರ್ತಾರ, ನಿಮ್ಗೇನ್ ಕೆಳಗಡೆ ಟೇಬಲ್ ಮೇಲೆ ಇಟ್ಟಿರೋದಿಲ್ಲ, ಅವ್ರ ನಾರ್ಮಲಿ ಕೆಳಗಡೆ ಇಟ್ಟಿರ್ತಾರ. ಸ್ಟಾರ್ಟ್ ಅಂದ ತಕ್ಷಣನೇ ಅಲ್ಲಿಂದ ಟೈಮ್ ಕೌಂಟ್ ಆಗುತ್ತೆ. ನೀವು ಹೊತ್ಕೊಳ್ಳಾಕ ಹೋಗುತ್ತೆ ಟೈಮಿಂಗ್ 30 ಸೆಕೆಂಡ್ ಅಬೌವ್ ಹೋಗುತ್ತೆ. ಹೊತ್ಕೊಳ್ಬೇಕಾದ್ರೆ ಅಷ್ಟು ಸಲೀಸವಲ್ಲ, 63 kg ವೇಟ್ ಅನ್ನ ಹೊತ್ಕೊಳ್ಬೇಕಾಗುತ್ತೆ. 63 kg ವೇಟ್ ಅನ್ನ ಹೊತ್ಕೊಳ್ಬೇಕಪ್ಪ ಅಂತಂದ್ರೆ ನೀವು 100% ಪ್ರಾಕ್ಟೀಸ್ ಮಾಡ್ಲೇಬೇಕು. ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು, ಅಲ್ಲಿ ಚೀಲಗಳು ಯಾವ ತರ ಇರ್ತಾವ, ಯಾವ ತರ ಚೀಲವನ್ನ ಕಟ್ಟಿರ್ತಾರ, ಎಷ್ಟು ಲೂಸ್ ಇರ್ತತಿ, ಅದ್ರಲ್ಲಿ ಏನು ಉಸುಕ್ ಹಾಕಿರ್ತಾರ, ಏನ್ ಹಾಕಿರ್ತಾರ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ. ಅದರದ್ದೇ ಆದಂತ ನಾನು ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀನಿ. 100% ಸೆಲೆಕ್ಷನ್ ಆಗುವಂತ ಚಾನ್ಸ್ ಅನ್ನ ನಾನು ಕೊಡ್ತಾ ಇದೀನಿ. ವೇಟ್ ಮಾಡ್ರಿ. ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಪ್ರತಿಯೊಬ್ರು ಕೂಡ ಡೌನ್ಲೋಡ್ ಮಾಡಿಕೊಡ್ರಿ. ಅದಕ್ಕೆ ಏನೋ ಹೆಲ್ಪ್ ಬೇಕಾಗಿದ್ರೆ ಸೊ ಯಾವ ತರ ಬರಬೇಕು ಏನು ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾನೆ ಇರ್ತೀನಿ. ಓಕೆ, ಪ್ರತಿಯೊಬ್ರು ಕೂಡ ಯಾವ ಹುದ್ದೆಗೆ ನೀವು ಅರ್ಜಿಯನ್ನ ಹಾಕಿದ್ರಿ, ಸೊ ನೆಕ್ಸ್ಟ್ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ, ಸೊ ಯಾವ್ದೆಲ್ಲ ಅಡ್ಮಿಟ್ ಕಾರ್ಡ್ ಬಂದಿದೆ, ಯಾವ್ದೆಲ್ಲ ಇನ್ನೂ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕೊಳ್ರಿ. ಕಮೆಂಟ್ ಅನ್ನ ಹಾಕ್ರಿ. ನಾನು ಆ ಕಮೆಂಟ್ಗೆ ರಿಪ್ಲೈ ಕೊಡಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗ್ಬಿಡಿ ಸ್ನೇಹಿತರೆ. ಸೊ ನಾನು ಅವಕ್ಕೆ ಅಪ್ಡೇಟ್ ಅನ್ನ ಡೈಲಿ ವಿಡಿಯೋಗಳನ್ನ, ಯಾಕಂದ್ರೆ ಪ್ರತಿಯೊಬ್ಬರಿಗೆ ಕಮೆಂಟ್ ಅನ್ನ ರಿಪ್ಲೈ ಕೊಡಕ್ ಆಗ್ತಿರಲ್ಲ, ಯಾಕಂದ್ರೆ ಇಂಪಾರ್ಟೆಂಟ್ ಕಮೆಂಟ್ ಗಳಿಗೆ ಮಾತ್ರ ಕೊಡ್ತಾ ಇರ್ತೀನಿ. ಸೊ ನೀವು ಪ್ರತಿಯೊಬ್ರು ಕೂಡ ಅದೇ ಕಮೆಂಟ್ ಅನ್ನ ಹಾಕಿದ್ರು, ಓಕೆ ನಾನು ಬಂದಿದೆ, ನಾನು ಬಂದಿಲ್ಲ, ಓಕೆ ನಾನು ಎಸ್ ಅಂತ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ಲೈಕ್ ಅನ್ನು ಕೊಟ್ಟಿರ್ತೇನೆ. ಅದಕ್ಕೆ ಆದಂತ ನಾನು ಇನ್ನೊಂದು ಬೇಕಾದ್ರೆ ಈ ಸದ್ಯ ನಿಮ್ಗೆ ನಾಳೆ ಅಥವಾ ಇವತ್ತು ಸಾಯಂಕಾಲ 100% ಅದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ಆದ್ರೂ ಕೊಡ್ತೀನಿ. ಓಕೆ, ಲಾಗಿನ್ ಆಗಿ ನಿಮ್ಮ ಜಿಮೇಲ್ ID ಪಾಸ್ವರ್ಡ್ ಅನ್ನ ಬಂದ್ಬಿಟ್ಟು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಕರೆಕ್ಟ್ ಆಗಿ ಚೆಕ್ ಅನ್ನ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಯಾರ್ದೆಲ್ಲ ಅಡ್ಮಿಟ್ ಕಾರ್ಡ್ ಬಂದಿದೆಯಲ್ಲ ಓಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಯಾವ್ದೆಲ್ಲ ಬಂದಿಲ್ಲಲ್ಲ ಬರ್ತಾ ಇದಾವ್ ವೇಟ್ ಮಾಡ್ಕೊಡ್ರಿ. ಅದರಲ್ಲಿ ಯಾವುದೇ ಕಾರಣದ ಲಿಸ್ಟ್ ಕೂಡ ಬಿಡೋದಿಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಜಿಮೇಲ್ ಬರ್ತದೆ. ನಿಮ್ಮ ಜಿಮೇಲ್ ಅಪ್ಡೇಟ್ ಇದೆಯೋ ಇಲ್ಲೋ ಅನ್ನೋದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಜಿಮೇಲ್ ದಲ್ಲಿ ಇನ್ನೊಂದ್ಸರಿ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ತಿಳ್ಕೊಡ್ರಿ ಒಂದ್ಸರಿ. ಇಲ್ಲಿ ನೀವು ಜಿಮೇಲ್ ಅನ್ನು ಓಪನ್ ಮಾಡಿದ್ಮೇಲೆ ಲೆಫ್ಟ್ ಸೈಡ್ ಗೆ 3 ಡಾಟ್ ಗಳ ಲೈನ್ ಗಳಿದಾವೆ. ಅಲ್ಲಿ ಆಲ್ ಇನ್ಬಾಕ್ಸಸ್ ಅಂತ ಸರ್ಚ್ ಮಾಡ್ಕೊಡ್ರಿ. ಆಲ್ ಇನ್ಬಾಕ್ಸಸ್ ಅಲ್ಲಿ ಏನಾದ್ರು ನಿಮ್ಗೆ ಸಿಗ್ಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಪ್ಯಾಮ್ ಅಂತ ಒಂದು ಆಪ್ಷನ್ ಬರ್ತದೆ, ಅದರಲ್ಲಿ ಸ್ಪ್ಯಾಮ್ ಅಂತ ಸರ್ಚ್ ಮಾಡ್ಕೊಡ್ರಿ. ಅಕಸ್ಮಾತ್ ಒಮ್ಮೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೇಲ್ಸ್ ಗಳೆಲ್ಲ ನಿಮ್ಗೆ ಸ್ಪ್ಯಾಮ್ ಒಳಗಡೆ ಬರುವಂತ ಚಾನ್ಸ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ಚೆಕ್ ಅನ್ನ ಮಾಡ್ಕೊಡ್ರಿ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದ್ರು ಸರಿ ಅನ್ಸುತ್ತೆ ಸ್ನೇಹಿತರೆ, ಸೊ ಇವೆಲ್ಲ ಅಪ್ಡೇಟ್ ಗಳು ನಿಮ್ಗೆ 100% ಯೂಸ್ ಆಗಿದೆ ಸರ್. ನನಗೆ ನೀವು ಕೊಡ್ತಿರ್ತಕ್ಕಂಥ ಮಾಹಿತಿ ಅಂತಾನೆ ನಾವೆಲ್ಲ ಅರ್ಜಿಗಳನ್ನ ಹಾಕೊಂಡ್ಬಿಟ್ಟು ಈಗಾಗಲೇ ಸೆಲೆಕ್ಟ್ ಆಗೋಕೆ ಟ್ರೈ ಮಾಡ್ತಾ ಇದೀವಿ. ಸೊ ಅಗ್ನಿವೀರ್ ಕೂಡ ಆಗಿದಾವು. ಸೊ ಎಷ್ಟೋ ಜನ ನನಗೆ ಕಾಲ್ ಕೂಡ ಮಾಡಿದಾರ. ಸೊ ನಾನು 2-3 ಫಿಸಿಕಲ್ ನಲ್ಲಿ ಫಿಟ್ ಆಗಿದ್ದೀನಿ. ಸೊ ಫೈನಲ್ ಮೆರಿಟ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಇಂಥ ಜನಗಳು ಸಾಕಷ್ಟು ಇದ್ದೀರಾ. ಓಕೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಒಂದು ನೀವು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಅದ್ರ ಬಗ್ಗೆ 100% ಮಾಹಿತಿಗಳನ್ನ ತಿಳ್ಕೊಳಕ ಟ್ರೈ ಮಾಡ್ರಿ. ಯಾಕಂದ್ರೆ ಸ್ಟಡಿ ಒಂದು ಮಾಡಿದ್ರೆ ಇಂಪಾರ್ಟೆಂಟ್ ಆಗಲ್ಲ, ಫಿಸಿಕಲ್ ಇರಬೇಕು, ಎಕ್ಸಾಮ್ ಟ್ಯಾಲೆಂಟೆಡ್ ಇರಬೇಕು, ನಿಮ್ ಮೆಡಿಕಲ್ ಫಿಟ್ ಇರಬೇಕು. ಓಕೆ, ನಾನು ಅದರಲ್ಲಿ ಫಿಟ್ ಇದ್ದೀನಿ ಅಂದ್ರೆ ಮಾತ್ರ ಆ ಜಾಬ್ಗೆ ಟ್ರೈ ಮಾಡ್ರಿ. ಸೊ ಎದ್ರಲ್ಲಾದ್ರೂ ಒಂದು ವೀಕ್ನೆಸ್ ಇದೀನಿ ನಾನು, ಓಕೆ ನಾನು ಎಕ್ಸಾಮ್ ವೀಕ್ನೆಸ್ ಇದ್ರೆ ಪ್ರಿಪೇರ್ ಆಗ್ಬಹುದು. ಓಕೆ, ನಾನು ಫಿಸಿಕಲಿ 1 ಸೆಂಟಿಮೀಟರ್ ಹೈಟ್ 2 ಸೆಂಟಿಮೀಟರ್ ಹೈಟ್ ಕಡಿಮೆ ಇದೆ ಅಂತ ಆಗಲ್ಲ. ಓಕೆ, 1 ಸೆಂಟಿಮೀಟರ್ ಹೈಟ್ ಇದ್ರೆ ನಿಮ್ದು ಕವರ್ ಅನ್ನ ಮಾಡ್ಕೊಳ್ಬಹುದು. ಈ ತರ ಎಲ್ಲ ಸೊಲ್ಯೂಷನ್ಸ್ ಗಳಿದಾವೆ. ಅದಕ್ಕೋಸ್ಕರ ನಾನು ಸೊಲ್ಯೂಷನ್ ಕೊಡಕ್ ಮಾಡಿದ್ದೀನಿ. ಎನಿ ಟೈಮ್ ನಿಮ್ಗೆ ಕರ್ನಾಟಕದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದೀನಿ. ಪ್ರತಿಯೊಬ್ಬರಿಗೂ ಕೂಡ ಡಿಫೆನ್ಸ್ ಹೋಲ್ಡರ್ಗೆ ನಾನೊಂದು ತರ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ನಮ್ಗೆ ಸಾಲ್ವ್ ಮಾಡಕ್ಕೆ ನಾನು ಯಾರು ಕೂಡ ಬೇಜಾರಾಗ್ಬಿಟ್ರಿ ಸರ್. ನಾನು ಡಿಫೆನ್ಸ್ಗೆ ಟ್ರೈ ಮಾಡ್ತಾ ಇದೀನಿ. ನಾನು ಡಿಫೆನ್ಸೇ ಹೋಗ್ಬೇಕಂತ ನಿಮ್ಮ ಹತ್ರ ಡ್ರೀಮ್ ಇದ್ರೆ ನಾನು ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ.
ಯಾಕಂದ್ರೆ ವಾಟ್ಸಪ್ ಗ್ರೂಪ್ ಕೂಡ ಇರ್ತಾವೆ, ಟೆಲಿಗ್ರಾಮ್ ಇರ್ತಾವೆ, ಇನ್ಸ್ಟಾಗ್ರಾಮ್ ಇರ್ತಾವೆ. ಪ್ರತಿಯೊಬ್ಬರು ಕೂಡ ನಾರ್ಮಲ್ ಆಗಿ ಇವು ಇದ್ರೇನೆ ಒಂಥರ ಏನೋ ಲೈಫ್ ಅಂತ ಅನ್ಕೊಂಡಿರ್ತೀರಿ. ಪ್ರತಿಯೊಬ್ಬರು ಕೂಡ ಇರ್ತಾವೆ. ಸೇರನ್ನ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಶನ್ ಇರ್ತಾವಲ್ಲ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.